CMSB ಸಂಸ್ಥೆ ಆ, ನಿಜಕ್ಕೂ ನಮ್ಮ ಗ್ಯಾರಂಟಿ ನ್ಯೂಸ್ನ ಗುರುತಿಸಿ ಅದರಲ್ಲೂ ನಮ್ಮ ಸಿನಿಮಾ ವಿಭಾಗದಲ್ಲಿ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಿದೆ ಅಂತ ಗುರುತಿಸಿ ನನ್ನನ್ನು ಈ ಅವಾರ್ಡ್ಗೆ ಸೆಲೆಕ್ಟ್ ಮಾಡಿದ್ದಕ್ಕೆ ಮೊದಲಿಗೆ CMSB ಸಂಸ್ಥೆಗೆ ನಾನು ಆಭಾರಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ನನಗೆ ಎಷ್ಟು ಖುಷಿ ಆಗ್ತಿದೆ ಇವತ್ತು ಅಂತಂದರೆ ಈ ಅವಾರ್ಡ್ ತೊಗೊಳೋದಕ್ಕೆ. ನಾನು ಜರ್ನಲಿಸಮ್ಗೆ ಅಂಬೆಗಾಲು ಇಟ್ಕೊಂಡು ಬಂದಾಗ ನನ್ನನ್ನು ತಿದ್ದಿ ತೀಡಿದಂತಹ ಜರ್ನಲಿಸಮ್ನ ಗುರುಗಳಾದಂತಹ ರಾಧಾ ಹಿರೇಗೌಡರು ಮೇಡಮ್ ಅವರೊಟ್ಟಿಗೆ ನಾನು ಅವಾರ್ಡ್ ತೊಗೊಂಡಿದ್ದು ತುಂಬ ಖುಷಿಯಾಗುತ್ತೆ. ಜೊತೆಗೆ ನಮ್ರತಾ ಅವರು ನಮ್ಮ ಚಾನಲ್ನ ಒನ್ ಆಫ್ ದ ಡೈರೆಕ್ಟ್ರು ಕೂಡ ಹೌದು. ನಾನು ಅವರೊಟ್ಟಿಗೆ ಒಂದು 2-3 ಸಂಸ್ಥೆಗಳಲ್ಲಿ ಕೆಲಸ ಕೂಡ ಮಾಡಿದ್ದೀನಿ. ನನ್ನದೇ ಕಾರ್ಯಕ್ರಮ ಸಿನಿಮಾ ಕಾರ್ಯಕ್ರಮನ ಮಾಡ್ತಾಯಿದ್ರು ಅವರು ಆ್ಯಂಕರ್ ಆಗಿ. ಸೊ ಅವರು ಈಗ ಓನರ್ ಆಗಿದ್ದಾರೆ, ನಾವು ಅವ್ರ ಕಂಪ್ನಿಯಲ್ಲಿ ಒಬ್ಬ ಎಂಪ್ಲಾಯ್ ಆಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ಖುಷಿಯಾಗುತ್ತೆ. ಅವರೊಟ್ಟಿಗೆ ಅವಾರ್ಡ್ ತೊಗೊಂಡಿದ್ದು ಖುಷಿಯಾಗುತ್ತೆ. ವಿತಿನ್ 6-7 ಮಂತ್ಸಲ್ಲಿ ನಮ್ಮ ಚಾನಲ್ಗೆ ಈ ಥರದ ಒಂದು 3 ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅಂದರೆ ನಿಜಕ್ಕೂ ನಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿಸುವಂಥ ಕಾರ್ಯ ಇದು. ಆ ನಿಟ್ಟಿನಲ್ಲಿ ನಾವು ತುಂಬ ಎಫರ್ಟ್ ಹಾಕಿ ಮುಂದೆ ತುಂಬ ದೃಢವಾಗಿ ನಿಲ್ಲುವಂಥ ಒಂದು ಆಶಾಭಾವನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ. ಜೊತೆಗೆ ಈ ಅವಾರ್ಡ್ ಬರೋದಕ್ಕೆ ನಮ್ಮನ್ನ ಗುರ್ತಿಸೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಗ್ಯಾರಂಟಿ ನ್ಯೂಸು. ಅಫ್ಕೋರ್ಸ್ ಗ್ಯಾರಂಟಿ ನ್ಯೂಸ್ನ ಮ್ಯಾನೇಜ್ಮೆಂಟು ಮತ್ತು ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ಈ ಮೂಲಕ ಈ ಅವಾರ್ಡ್ನ ಡೆಡಿಕೇಟ್ ಮಾಡ್ತೀನಿ. ನನ್ನ ಫ್ಯಾಮ್ಲಿ ಕೂಡ ಬಂದಿತ್ತು, ತುಂಬ ಖುಷಿ ಆಯಿತು. ನನ್ನ ಮಗ ನಾನು ಫಸ್ಟ್ ಟೈಮ್ ಒಂದು ಅವಾರ್ಡ್ ತೊಗೊಂಡಾಗ ಬೆಸ್ಟ್ ಫಿಲ್ಮ್ ರಿಪೋರ್ಟರ್ ಅವಾರ್ಡು, ಅವಾಗಿನ್ನೂ ನನ್ನ ವೈಫು ತೋಳಲ್ಲಿ ಮಲಗಿದ್ದ. ಸೊ ಇವಾಗ ಅವನು ರೆಕಗ್ನೈಸ್ ಮಾಡ್ತಾನೆ, ನನಗೆ ಚಪ್ಪಾಳೆ ಹೊಡೆದ ನನ್ನ ಮುಂದ್ಗಡೆ ಕುತ್ಕೊಂಡು ಅಪ್ಪ ಅಪ್ಪ ಅಂತ. ಅದೊಂಥರ ನನಗೆ ತುಂಬ ಖುಷಿ ಆಯಿತು. ಅವನ ಮುಂದೆ ನಾನು ಅವಾರ್ಡ್ ತೊಗೊಂಡಿದ್ದು. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು.